ನನ್ನ ಕವನದ ಶೀರ್ಷಿಕೆ ಜಿರಳೆಗಳ ಜಗತ್ತು. ನನ್ನ ಕವನದ ಶೀರ್ಷಿಕೆ ಬಂದುಬಿಟ್ಟು ಜಿರಳೆಗಳ ಜಗತ್ತು. ಈ ಜಿರಳೆಗಳನ್ನು ನೀವು ಎಲ್ಲೆಲ್ಲಿ ನೋಡಿರ್ತೀರಿ? ಮನೆಯ ಅಡುಗೆ ಕೋಣೆಯಲ್ಲಿ, ಟಾಯ್ಲೆಟ್ಟಿನ ಸೀಳಿದ ಕಮೋಡಿನಲ್ಲಿ, ಪುಸ್ತಕಗಳನ್ನು ಪೇರಿಸಿ ಇಟ್ಟ ಕಬೋರ್ಡ್ಗಳಲ್ಲಿ, ನೀವು ಮಲಗುವ ಮೆತ್ತನೆಯ ಹಾಸಿಗೆಯ ಸಂದಿಯಲ್ಲಿ, ನಿಮ್ಮ ಅಧಿಕಾರದಾಹದ ಮೇಜು ಕುರ್ಚಿಗಳ ಮೂಲೆ. ಈ ಜಿರಳೆಗಳನ್ನು ನೀವು ಎಲ್ಲೆಲ್ಲಿ ನೋಡಿರ್ತೀರಿ? ಮನೆಯ ಅಡುಗೆ ಕೋಣೆಯಲ್ಲಿ, ಟಾಯ್ಲೆಟ್ಟಿನ ಸೀಳಿದ ಕಮೋಡಿನಲ್ಲಿ, ಪುಸ್ತಕಗಳನ್ನು ಪೇರಿಸಿ ಇಟ್ಟ ಕಬೋರ್ಡಿನಲ್ಲಿ, ನೀವು ಮಲಗುವ ಮೆತ್ತನೆಯ ಹಾಸಿಗೆಯ ಸಂದಿಯಲ್ಲಿ, ನಿಮ್ಮ ಅಧಿಕಾರದಾಹದ ಮೇಜು ಕುರ್ಚಿಗಳ ಮೂಲೆ. ಅಷ್ಟೇ ಏಕೆ ಈಗೀಗ ಇಂಟರ್ನೆಟ್ಟಿನ ಫೇಸ್ಬುಕ್ಕು, ಇನ್ಸ್ಟಾ ಮತ್ತು ಎಕ್ಸ್ ಖಾತೆಗಳಲ್ಲಿ ಭ್ರಷ್ಟಾಚಾರ, ಅನ್ಯಾಯ, ಅನಾಚಾರಗಳನ್ನು ಪ್ರತಿಭಟಿಸಿ ಖಾದಿ ತೊಟ್ಟವರ ಪ್ರಶ್ನಿಸುವ, ಸುಳ್ಳು ಭರವಸೆಗಳನ್ನು ಪ್ರಶ್ನಿಸುವ ನಿಮ್ಮೂರ ಯುವಕರ ಹತಾಶ ಮುಖಗಳಲ್ಲಿ ಮತ್ತು ಮನಸ್ಸುಗಳಲ್ಲಿ, ಕಲಿತ ವಿದ್ಯೆಗೆ ತಕ್ಕ ದುಡಿಮೆ ನೀಡದೆ ಬೀದಿಗೆ ಅಲೆಯುವಂತೆ ಮಾಡಿದವರೇ, ಬೆನ್ನು ತಟ್ಟಿ ಸಾಂತ್ವನದ ಹಾದಿ ತೋರದೆ ಬಡತನದ ಕತ್ತಲ ಕೂಪಕ್ಕೆ ತೋರಿದವರೇ, ಖಾಲಿ ಕುಳಿತ ನಿರುದ್ಯೋಗಿಗಳ ಕಾಕ್ರೋಚ್ ಎಂದು ಹಂಗಿಸಿದವರೇ, ಹೇಳಿ ನಾವ್ಯಾಕೆ ಜಿರಳೆಗಳಾಗ್ತಿದ್ವು? ದೇಶದ ಭಾವಿ ಪ್ರಜೆಗಳ ತಲೆಯ ಸವರುತ್ತಲೇ ಕಿವಿಗಳಲ್ಲಿ ಜಾತಿಯ ವಿಷದ ಬೀಜ ಬಿತ್ತಿದವರೇ, ನಿಮ್ಮ ಒಡಲ ಕುಡಿಗಳನ್ನು ನೆರಳಿನಲ್ಲಿ ಹಾಯಾಗಿರಿಸಿ ಬಡವರ ಮಕ್ಕಳನ್ನು ಬಿಸಿಲಿಗೆ ಒಡ್ಡಿದವರೇ, ಕಲ್ಲು ತೂರಲು ಹಚ್ಚಿ ಬೆಂಕಿ ಇಕ್ಕಲು ಬೆನ್ನು ತಟ್ಟಿ ಇಂದು ನಮ್ಮನ್ನೇ ಜಿರಳೆಗಳೆಂದು ಕರೆದವರೇ, ಹೇಳಿ ನಾವ್ಯಾಕೆ ಜಿರಳೆಗಳಾಗುತ್ತಿದ್ದೆವು? ಹಸಿದ ಒಡಲುಗಳು ನಮ್ಮಲ್ಲೂ ಇವೆ, ನಿಮ್ಮ ಆಳುವ ಕುಟಿಲತೆಗೆ ಆಕ್ರೋಶದ ಕಿಚ್ಚು ನಮ್ಮಲ್ಲೂ ಇದೆ. ನಮ್ಮ ಹೋರಾಟಗಳ ದಿಕ್ಕು ತಪ್ಪಿಸಲು ಗಲ್ಲಿಗೊಂದು ಜಾತಿಯ ಪಥವನ್ನು ತೆರೆದು ಮೀಸಲಾತಿಯ ತುಪ್ಪ ಸುರಿದು ಬೆಂಕಿ ಹಚ್ಚಿದವರೇ, ದೇಶ ಕಾಯುವ ಕಟ್ಟಾಳುಗಳ ಕಾಲೆಳೆದು ಸತ್ಯದ ಧ್ವನಿಯನ್ನು ಹತ್ತಿಕ್ಕುವ ಹುನ್ನಾರ ನಡೆಸಿ ಇಂದು ನಮ್ಮನ್ನೇ ಜಿರಳೆಗಳು ಎಂದು ಕರೆದವರೇ, ಹೇಳಿ ನಾವೇಕೆ ಜಿರಳೆಗಳಾಗುತ್ತಿದ್ದೆವು? ನೆನಪಿರಲಿ ನಿಮಗೆ ನಿಮ್ಮ ಪುಕ್ಕಟೆ ಈ ಇಂಟರ್ನೆಟ್ಟಿನ 5G ಪೀಳಿಗೆಗಳು ನಾವು. ನೆನಪಿರಲಿ ನಿಮಗೆ ನಿಮ್ಮ ಪುಕ್ಕಟೆ ಇಂಟರ್ನೆಟ್ಟಿನ 5G ಪೀಳಿಗೆಗಳು ನಾವು. ಈ ದೇಶದ ಅಸಲಿ ವಾರಸುದಾರರ ನೈಜ ಕರುಳ ಕುಡಿಗಳು ನಾವು. ಸಂಘಟನೆಯ ಶಕ್ತಿ ಹುದುಗಿ ಕುಳಿತಿದೆ ನಮ್ಮೊಳಗೆ. ನೀವು ಅರಿಯದ ಆಕ್ರೋಶದ ಸದ್ಯ ತನ್ನಗೆ ಅರಿತಿದೆ ನಮ್ಮೊಳಗೆ. ಬಿಸಿ ರಕ್ತದ ಸೈನಿಕರು ನಾವು. ಯುದ್ಧದ ದಾಹವೂ ಆವರಿಸಿಯಾಗಿದೆ ನಮ್ಮೊಳಗೆ. ಈ ಖಾಲಿ ಕುಳಿತ ಜಿರಳೆಗಳೇ ಮುಂದೊಂದು ದಿನ ತಲೆ ಕತ್ತರಿಸಿದರೂ ಬದುಕಿ ಉಳಿಯುತ್ತವೆ. ಊಟ ನೀಡದೆ ಕತ್ತಲ ಕೂಪಕ್ಕೆ ತಳ್ಳಿದರೂ ಸಾಯದೆ ತಿಂಗಳ ಕಾಲ ಉಸಿರು ಬಿಗಿ ಹಿಡಿದು ಮತ್ತೆ ಎದ್ದು ನಿಲ್ಲುತ್ತವೆ. ಜಿರಳೆಗಳನ್ನು ಕಡೆಗಣಿಸಬೇಡಿ. ಅವು ಸೋಲುವುದಿಲ್ಲ. ಸತ್ತಂತೆ ಕಂಡರೂ ಮತ್ತೆ ಜೀವ ತಳೆಯುತ್ತವೆ. ನೀವು ಅದೆಷ್ಟು ಖಾತೆಗಳನ್ನು ನಿಷ್ಕ್ರಿಯಗೊಳಿಸುತ್ತೀರಿ, ಅದೆಷ್ಟು ಉನ್ಮತ್ತ ಧ್ವನಿಗಳ ಹತ್ತಿಕ್ಕಲು ಪ್ರಯತ್ನಿಸುತ್ತೀರಿ. ಲಾಠಿ ಬೂಟು ಕೋಟಿನ ಭಯ ಹುಟ್ಟಿಸುತ್ತೀರಿ. ಪ್ರತಿ ಮನೆಗೂ ರಾಯಣ್ಣ ಚೆನ್ನಮ್ಮನಂತೆ ಇರುವಾಗ ಒಂದು ವರ್ಗವನ್ನು ಹೀಯಾಳಿಸಿ ತಲೆ ಒಡೆದರೆ ಅಕ್ಷರಗಳಿಲ್ಲ ಎಂದವರೇ, ಕಾಕ್ರೋಚ್ಗಳ ಕನಸನ್ನು ಭ್ರಮೆಯೆಂದು ತಿಳಿದವರೇ, ನಿಮ್ಮನ್ನು ಪ್ರಶ್ನಿಸುವ ಯುವಕರಲ್ಲಿಕ್ಕೆ ಜಿರಳೆಗಳೆನ್ನುತ್ತೀರಿ. ಈ ಖಾಲಿ ಕುಳಿತ ಜಿರಳೆಗಳೇ ಮುಂದೊಮ್ಮೆ ನಿಮ್ಮ ವಸಾಹತುಶಾಹಿ ಅಧಿಕಾರದಾಹಿ ವ್ಯವಸ್ಥೆಯ ವಿರುದ್ಧ ಸಿಡಿದಿರುತ್ತವೆ. ಚದುರಿದ ಧ್ವನಿಗಳು ಒಕ್ಕೊರಲ್ ಧ್ವನಿಗಳಾಗಿ ಬರಿಯ ಬೆವರನ್ನಷ್ಟೇ ಹರಿಸುವುದಿಲ್ಲ. ಕೆಂಪು ರಕ್ತ ಸುರಿಕ್ಷೆಯಾದರೂ ನಿಮ್ಮ ದ್ವೇಷದ ಭಾಷಣಗಳ ಹತ್ತಿಕ್ಕಿ ಕೆಂಪು ಕೋಟೆಯ ಮೇಲೆ ದ್ವೇಷದ ಧ್ವಜವ ಹಾರಿಸಿ ರಾಷ್ಟ್ರಗೀತೆಯ ಮತ್ತೆ ಸ್ವಚ್ಛ ಮನಸ್ಸಿನಿಂದ ಆಡುತ್ತವೆ. ಮನಸ್ಸು ಮಾಡಿದರೆ ಈ ಜಗತ್ತನ್ನೇ ಆಳುತ್ತವೆ.